ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಂಗಿದ್ರಿ? ಆರಾಮದಿರಿ ಸ್ನೇಹಿತರೆ? ನಾನು ಕೂಡ ಆರಾಮದಿನ್ರಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ವಿಡಿಯೋ ನೀತಿ ಆತ್ಮಿಕ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತು ವಿಶೇಷವಾದ ಅಡಿಗೆರಿ. ಯಾವ್ದ್ರದು? ಉತ್ತರ ಕರ್ನಾಟಕದ ಫೇಮಸ್ ಆದಂತ ಹೆಸರುಬೇಳೆ ಪಾಯಸ. ಇದಕ್ಕ ಸರಳ ಪದಾರ್ಥ ರೀ, ಮತ್ತ ಸರಳ ವಿಧಾನ, ಆದ್ರೆ ರುಚಿ ಮಾತ್ರ ಹೇಳ್ತೀನಿ, ಅದ್ಭುತ ರುಚಿ. ಬರ್ರಿ ಹಂಗಾದ್ರೆ ಹೆಸರು ಬೇಳಿನ ಪಾಯಸ ಯಾವ ರೀತಿ ಮಾಡೋತ್ತ ಬರ್ರಿ ನೋಡೋಣ್ರಿ. ಅತಿಥಿಗಳು ಬಂದ್ರೆ ತಕ್ಕೋರಿ, ಮತ್ತು ಹಬ್ಬ ಹರಿದಿನ ಬತ್ತಕೋರಿ, ಹೆಸರು ಬೇಳೆ ಪಾಯಸ ಫಿಕ್ಸ್ ಗ್ಯಾರಂಟಿ. ವಾ ಸೂಪರ್ ರುಚಿ ಸ್ನೇಹಿತರೆ. ಬರ್ರಿ ಹೆಸರು ಬೇಳೆ ಪಾಯಸ ಹೆಂಗೆ ಮಾಡೋದು ನೋಡೋಣ್ರಿ. ಸ್ನೇಹಿತರೆ, ಈಗ ಹೆಸರುಬೇಳೆ ಪಾಯಸ ಮಾಡಿಸ್ಕೊಂಡ್ ನೋಡ್ರಿ. ಮೊದಲ ಬರ್ಸನ್ ಹಚ್ಕೊಂಡ್ರಿ. ಬರ್ಸನ್ ಹಚ್ಕೊಂಡು ಐತಿ ಪಾತ್ರೆ ಇಟ್ಕೊಂಡು ಸ್ನೇಹಿತರೆ, ಪಾತ್ರೆ ಇಟ್ಕೊಂಡ್ರಿ ಬರ್ಸನ್ ಮ್ಯಾಗ. ಈಗ 1 ಕಪ್ ಹೆಸರುಬೇಳೆ ತೊಗೊಂಡ್ರಿ. ಹೆಸರುಬೇಳೆ 1 ಕಪ್ ತೊಗೊಂಡಿನಿ. ನೀವು ಕೂಡ 1 ಕಪ್ ಹೆಸರುಬೇಳೆ ತೊಗೋರಿ. ಇದನ್ನೇನೈತ್ರಲ್ಲ ಸ್ವಲ್ಪ ಹುರ್ಕೊಳ್ಳ್ರಿ. ಯಾವ ರೀತಿ ಹುರ್ಕೋಬೇಕಂದ್ರೆ ಘಮ ಘಮ ವಾಸನೆ ಬರಬೇಕು, ಮತ್ತು ಅದಳದ ಕೆಂಪಗಾಗಬೇಕು. ಮೀಡಿಯಮ್ ಸೈಜ್ ಒಳಗೆ ಬರ್ಸನ್ ಇಟ್ಕೊಂಡು ಹುರ್ಕೋರಿ ಸ್ನೇಹಿತರೆ, ನಡಿತೈತಿ. ಒತ್ತಿಸ್ಬೇಡ್ರಿ. ಒತ್ತಿಸ್ಲಾರ ಏನೈತಿ ಸೂಪರ್ ಚೆನ್ನಾಗಿ ಹುರ್ಕೋರಿ. ಹೆಸರುಬೇಳೆ ಪಾಯಸ ಸೇವನೆ ಮಾಡೋದ್ರಿಂದ ಹೃದಯ ಸಂಬಂಧಿ ರೋಗಗಳಿದ್ದುಂಡ್ರೆ ಎಲ್ಲದಕ್ಕೂ ಅನುಕೂಲ ಆಕತ್ರಿ. BP ಒಂದು ಲೆವೆಲ್ ಬರ್ತೈತ್ರಿ. ಈಗ ಚೆನ್ನಾಗಿ ಹುರ್ಕೊಂಡ್ರಿ. ಈಗ ಸ್ನೇಹಿತರೆ, ಬೇಸಿಗೆ ಟೈಮ್ದಾಗ ಏನೈತಲ್ಲ ಹೆಸರುಬೇಳೆ ಪಾಯಸ ಮಾಡ್ಕೋರಿ. ನೀವು ಶರೀರಕ್ಕೆ ತುಂಬ ತಂಪ್ರಿ ಇದು ಹೆಸರುಬೇಳೆ ಪಾಯಸ. ಮತ್ತು ಜೀರ್ಣಕ್ರಿಯೆ ಆಕತ್ರಿ ಹೆಸರುಬೇಳೆ ಪಾಯಸ ತಿನ್ನೋದ್ರಿಂದ ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಪ್ರತಿನಿತ್ಯ ಹೇಳ್ತೀನಿ ಹೆಸರುಬೇಳೆ ಸೇವನೆ ಮಾಡ್ರಿ ಆದಷ್ಟತಿ. ಈಗ ಹುರ್ಕೊಳತ್ತಿ ನೋಡ್ರಿ. ಒಂದು ಯಾವ ರೀತಿ ಹುರ್ಕೊಳಕತ್ತೀನಿ ಸ್ನೇಹಿತರೆ, ಇದೇ ಟೈಪ್ ಐತಿ ಹುರ್ಕೋತ ಹೋಗ್ಬೇಕ್ರಿ. ನಾ ಬರ್ಸನ್ ಸಣ್ಣ ಇಟ್ಕೊಂಡಿನ್ರಿ, ನೀವು ಕೂಡ ಬರ್ಸನ್ ಸಣ್ಣ ಇಟ್ಕೋರಿ. ರೀ ಬರ್ಸನ್ ಸಣ್ಣ ಇಟ್ಕೊಂಡು ಮಾಡ್ಕೋರಿ. ನಾವು ಪ್ರತಿನಿತ್ಯ ಅಡುಗೆದಾಗ ಸ್ನೇಹಿತರೆ ದ್ವಿದಳ ಧಾನ್ಯಗಳು ಉಪಯೋಗಿಸ್ಬೇಕ್ರಿ. ಎದಕ್ಕೆ ಉಪಯೋಗಿಸ್ಬೇಕಂದ್ರೆ ದ್ವಿದಳ ಧಾನ್ಯಗಳು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ನಾವು ಆರೋಗ್ಯಕರವಾಗಿರ್ಬೇಕಂದ್ರೆ ನಾವು ದ್ವಿದಳ ಧಾನ್ಯಗಳು ಉಪಯೋಗಿಸ್ಬೇಕ್ರಿ. ಈಗ ನೋಡ್ರಿ, ಹೆಸರುಬೇಳೆ ಪಾಯಸ ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ಉಪಯೋಗಿಸಿರೋ ಸ್ನೇಹಿತರೆ, ಇದಕ್ಕೆ ತೂಕ ಕಡಿಮೆ ಆಕತ್ರಿ. ಕೊಲೆಸ್ಟ್ರಾಲ್ ಶರೀರದಾಗಿರುವಂಥ ಕೊಲೆಸ್ಟ್ರಾಲ್ ಕಡಿಮೆ ಆಕತ್ರಿ. ಮತ್ತು ಮಲಬದ್ಧತೆ ನಿವಾರಣೆ ಆಕತ್ರಿ. ಮತ್ತು ಜೀರ್ಣಕ್ರಿಯೆ ಹತ್ರ ಅತ್ಯುತ್ತಮ ಸ್ನೇಹಿತರೆ. ಈಗ ನೋಡ್ರಿ ಹುರ್ಕೊಳಕತ್ತೀನಿ. ಈಗ ನೀವು ಕೂಡ ಹುರ್ಕೊರಿ ಚೆನ್ನಾಗಿ ಸ್ನೇಹಿತರೆ. ನೋಡ್ರಿ, ಈಗ ಕೆಂಪಗೆ ಐತಿ, ಘಮ ವಾಸನೆ ಬರತ್ತಿ. ಈಗ ಬರ್ಸನ್ ಆರಿಸೋಣ್ರಿ. ಈಗ ಬರ್ಸನ್ ಆರಿಸಿ ಏನೈತಿ ಇದನ್ನ ಸೈಡ್ ಇಟ್ಕೊತೀನಿ ರೀ ಸ್ನೇಹಿತರೆ. ಈಗ ಮುಂದೆ ಏನು ಮಾಡೋದಂದ್ರೆ ರೀ, ಮತ್ತೆ ಬರ್ಸನ್ ಹಚ್ಚೋಣ್ರಿ. ಮತ್ತು ಬರ್ಸನ್ ಹಚ್ಚಿ ಈಗ ಕುಕ್ಕರ್ ಕಚ್ಕೊಳ್ರಿ. ಅದಕ್ಕೆ ನೋಡ್ರಿ ಕುಕ್ಕರ್ ಇಟ್ಕೊತೀನಿ ರೀ. ಕುಕ್ಕರ್ ಇಟ್ಕೊಂಡು ಆಗಲೇ ಹೆಸರುಬೇಳೆ ಹುರ್ಕೊಂಡಿರ್ಲೇ ಅದನ್ನ ಪಕ್ಕದ ಇಟ್ಕೊಂಡು ನೋಡ್ರಿ. ಈಗ ಅದನ್ನ ಹಾಕೋತೀನಿ ರೀ. ಈಗ ನೋಡ್ರಿ ಕೆಂಪಗೆ ಐತಿ, ಘಮ ವಾಸನೆ ಬರತ್ರಿ ಸ್ನೇಹಿತರೆ. ಈಗ ಇದಕ್ಕೇನೈತಿ 1 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡ್ರಿ. ಈಗ 1 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡು ಹಾಕೋತೀನಿ ರೀ. ಸ್ನೇಹಿತರೆ ಹಾಕೊಂಡು ಏನೈತಿರಲ್ಲ ಈಗ ಇದನ್ನ ಮುಚ್ತೀನಿ ರೀ. ಮುಚ್ಚಿ ಏನೈತಿರಲ್ಲ ಪ್ಯಾಕ್ ಮಾಡ್ಕೊಂಡು 3 ಸೀಟಿ ಹೊಡ್ಸೋಣ್ರಿ. ಈಗ 3 ವಿಸಿಲ್ ಆಗೈತ್ರಿ. ಈಗ ಬಂದ್ ಮಾಡೋಣ್ರಿ. ಈಗ ಬಂದ್ ಮಾಡಿರ್ತಿರಲ್ಲ ಸ್ವಲ್ಪ ಕುಕ್ಕರ್ ಹಾರಾಕ್ ಬಿಡೋಣ್ರಿ. ಇದು ಕೆಳಗೆ ಎತ್ತಿಡ್ತೀನಿ ರೀ. ಅದು ಕುಕ್ಕರ್ ಆರುವರೆಗೆ ಏನೈತಿರಲ್ಲ ಬೆಲ್ಲ ಕರಗಿಸೋಣ. ಅದ್ರ ಸಂಬಂಧ ನೋಡ್ರಿ, ಪಾತ್ರೆ ಇಟ್ಕೊಂಡು ಬರ್ಸನ್ ಮ್ಯಾಗ 1 ಗ್ಲಾಸ್ ನೀರು ಹಾಕೋತೀನಿ ರೀ. ನೀವು ಕೂಡ 1 ಗ್ಲಾಸ್ ನೀರು ಹಾಕೋರಿ ನೀವು ಕೂಡ ಸ್ನೇಹಿತರೆ. ಈಗ ಸ್ವಲ್ಪ ಕುದಿಯಾಕ ಬಿಡೋಣ್ರಿ ಸ್ನೇಹಿತರೆ. ನೋಡ್ರಿ, ಈಗ ನೀರು ಕುದಿಯಾಕತ್ತೈತಿ. 1 ಕಪ್ ಆಗೋಷ್ಟು ಬೆಲ್ಲ ಹಾಕೊಳತ್ತೀನಿ ರೀ. ಸಾವಯವ ಬೆಲ್ಲ ಸ್ನೇಹಿತರೆ. ನಾವು ಪ್ರತಿಯೊಂದು ಅಡಿಗೆಗೆ ನಾವು ಸಾವಯವ ಉಪಯೋಗಿಸ್ತೀವಿ ಬೆಲ್ಲ. ಈಗ ಸ್ವಲ್ಪ ಕರ್ಗಾಕ್ ಬಿಡೋಣ್ರಿ. ಈಗ ನೋಡ್ರಿ ಸ್ನೇಹಿತರೆ, ಕರ್ಗಾಕತ್ತೈತಿ, ಸಣ್ಣಂಗೆ ಕರ್ಗಾಕತ್ತೈತಿ. ಇದು ಎಷ್ಟು ಕರಗ್ತೈತಿ ಅಷ್ಟು ರುಚಿಯಾಗಿರ್ತೈತಿ ಸ್ನೇಹಿತರೆ. ನೋಡ್ರಿ, ಬೆಲ್ಲ ನೋಡ್ರಿ, ವಾವ್ ನೋಡ್ರಿ ಯಾವ ರೀತಿ ಐತಿ ನೋಡ್ರಿ. ನೀರು ಆಗೈತ್ರಲ್ಲ, ಪೂರಾ ನೀರು ಆಗೈತಿ ನೋಡ್ರಿ. ವಾವ್ ಸೂಪರ್ ಆಗೈತಿ. ಈಗ ಇದನ್ನೇನು ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ನೆಕ್ಸ್ಟ್ ಏನು ಮಾಡೋದು ಸ್ನೇಹಿತರೆ, ಸೋಸ್ಕೊಳ್ಳ್ರಿ. ಇದು ಚಾಣಿಗೆ ತೊಗೊಂಡಿನ್ರಿ. ಚಾಣಿಗಳು ಏನೈತಿ ಈ ರೀತಿ ನೋಡ್ರಿ. ಬೆಲ್ಲದ ನೀರು ಏನೈತಿಲ್ಲ ಸೋಸ್ಕೊಳ್ಳೋದು ಈ ರೀತಿ. ಅದಕ್ಕೆ ಸೋಸ್ಕೊಳ್ಳೋದು ಅಂದ್ರೆ ಸ್ನೇಹಿತರೆ, ಈಗ ಬೆಲ್ಲ ಸಾವಯವ ಬೆಲ್ಲ ಏನೈತಿರಲ್ಲ ಇದರಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿಗಳು ಇರ್ತಾವೆ. ಇರ್ಬೋದು, ಇರ್ಲಿಕ್ಕಿಲ್ಲ. ಆದ್ರೆ ಬೇಡಪ್ಪ ಅಂತಂದ್ರೆ ಏನು ಮಾಡ್ಬೇಕು ಸ್ನೇಹಿತರೆ, ಅದಕ್ಕೆ ಸೋಸ್ಕೊಂಡ್ಬಿಡುದು ಬೆಲ್ಲ ರೀ. ಡೈರೆಕ್ಟ್ ಬೆಲ್ಲ ಹಾಕೋಕ್ಕಿಂತ ಈ ರೀತಿ ಬೆಲ್ಲದ ನೀರು ಮಾಡ್ಕೊಂಡು ಸೋಸ್ಕೊಳ್ಳೋದ್ರಿಂದ ಅನುಕೂಲ ಆಗತ್ತೆ ಸ್ನೇಹಿತರೆ. ಮತ್ತು ಕಸ ಕಡ್ಡಿ ಏನೇ ಇದ್ರೂ ಕೂಡ ಈ ರೀತಿ ಕಲ್ಮಸ್ ಏನಿದ್ರು ಕೂಡ ಮೇಲೆ ಉಳಿತೈತೆ ರೀ. ನೋಡ್ರಿ ನೈಸ್ ಸೂಪರ್ ಆಗೈತೆ ನೋಡ್ರಿ. ಈಗ ಬೆಲ್ಲದ ನೀರು ತಯಾರಾಗೈತೆ ರೀ. ಈಗ ಸಿಹಿಯಾದ ರುಚಿಯಾದ ಹೆಸರುಬೇಳೆ ಪಾಯಸ ಮಾಡಕತ್ತೀರಿ. ಇದು ನೋಡ್ರಿ ತುಪ್ಪ
ಸ್ನೇಹಿತರೆ ಮನೆಯಲ್ಲೇ ತಯಾರಿಸಿದ ತುಪ್ಪ, ಮನೆಯಲ್ಲಿ ಬೆಣ್ಣೆ ಕಡ್ದು ಏನೈತ್ರ ತುಪ್ಪ ಮಾಡ್ಕೊಂಡು ಸ್ನೇಹಿತರೆ ಭಾರಿ ಟೇಸ್ಟಿ ತುಪ್ಪ ಸ್ನೇಹಿತರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿರಿ ಪಾತ್ರೆ ಇಟ್ಕೊಂಡು ಬರ್ಸನ್ ಮ್ಯಾಗ 2 ಸ್ಪೂನ್ ಆಗೋಟ್ಟು ತುಪ್ಪ ಹಾಕೋತೀನಿ ರೀ. 1 ಸ್ಪೂನು 2 ಸ್ಪೂನ್ ಆಗೋಟ್ಟು ತುಪ್ಪ ಹಾಕೊಂಡು ಸ್ನೇಹಿತರೆ, ಈಗ ತುಪ್ಪ ಕಾರೈತ್ರಿ. ಒಣ ದ್ರಾಕ್ಷಿ ಹಾಕೋತೀನಿ ರೀ. 1 ಕಪ್ ಆಗುವಷ್ಟು ಒಣ ದ್ರಾಕ್ಷಿ ತೊಗೊಂಡಿನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಡ್ರಿ ಸ್ನೇಹಿತರೆ. ಇದು ಒಣ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅದರದ ಹೆಸರುಬೇಳೆ ಪಾಯಸ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಮ್ಮೆ ನೀವು ಈ ರೀತಿ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಹಾಕೊಂಡು ಮಾಡ್ಕೊಂಡು ತಿಂದ್ರೆ ತಿಕ್ಕೋರಿ, ಎಲ್ರೂ ಕೂಡ ಇಷ್ಟಪಟ್ಟು ವಾ ಅನ್ಕೋತಿರ್ತಾರೋ. ನೋಡ್ರಿ ಒಣ ದ್ರಾಕ್ಷಿ ಫ್ರೈ ಆಗತೈತಿ. ಈಗ ನೋಡ್ರಿ ಒಣ ದ್ರಾಕ್ಷಿ ಫ್ರೈ ಆಗಿತ್ತು. ಉಬ್ಬ ನೋಡ್ರಿ ಈಗ ಬಾದಾಮ್ ಹಾಕೋತೀನಿ ರೀ. 1-2 ಬಾದಾಮ್ ತೊಗೊಂಡಿನಿ ರೀ. 1-2 ಬಾದಾಮ್ ತೊಗೊಂಡು ಪೀಸ್ ಮಾಡ್ಕೊಂಡಿನಿ ಸಣ್ಣಂಗೆ ಕಟ್ ಮಾಡ್ಕೊಂಡಿನಿ. ಅದನ್ನೂ ಕೂಡ ತುಪ್ಪದಾಗ ಫ್ರೈ ಮಾಡ್ಕೊಂಡ್ರಿ. ಕಾಜು ಒಂದು 3-4-5 ಕಾಜು ತೊಗೊಂಡಿನಿ ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ. ನೋಡ್ರಿ ದ್ರಾಕ್ಷಿ ನೋಡ್ರಿ ಯಾವ ರೀತಿ ಉಬ್ಬ್ಯಾವ್ರಿ, ಹಂಗಂದ್ರೆ ಫ್ರೈ ಆಗೈತೆ ಅಂದರ್ಥ. ವಾವ್ ನೋಡ್ರಿ ಎಲ್ಲ ಡ್ರೈ ಫ್ರೂಟ್ಸ್ ನೋಡ್ರಿ ಯಾವ ರೀತಿ ಉಬ್ಬಾಕತ್ತಾವು ಸ್ನೇಹಿತರೆ. ಡ್ರೈ ಫ್ರೂಟ್ಸ್ ಎಲ್ಲ ಪೂರಾ ಫ್ರೈ ಆಗೈತ್ರಿ. ಈಗ ಗಸಗಸೆ ಹಾಕೋತೀನಿ ರೀ. 1 ಕಪ್ ಆಗುವಷ್ಟು ಗಸಗಸೆ ಹಾಕೊಂಡಿನಿ. ಈಗ ಆರಿಸ್ತೀನಿ ನೋಡ್ರಿ. ಈಗ ಗಸಗಸೆ ಹಾಕಿದ ಬಳಕ ಯಾಕೆ ಆರಿಸ್ಬೇಕಂದ್ರೆ ಸ್ನೇಹಿತರೆ, ಇದು ಕಾದಿರೋ ತುಪ್ಪದಾಗ ಏನೈತಿ ಫ್ರೈ ಮಾಡ್ಕೋಬೇಕು. ಹಂಗ ಹಾಕಿದ್ರೆ ನೀವು ಹೊತ್ತವ್ರಿ, ಅದ್ರ ಸಂಬಂಧ ಏನೈತಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡ್ರಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗತೈತ್ರಿ. ಈ ಹೆಸರುಬೇಳೆ ಪಾಯಸಾಗ ಡ್ರೈ ಫ್ರೂಟ್ಸ್ ಇದ್ರೆ ಚಂದ್ರಿ. ರೀ ಹೇಳ್ತೀನಿ ರೀ, ಡ್ರೈ ಫ್ರೂಟ್ಸ್ ಹಾಕಿ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ಮನೆ ಯಜಮಾನ್ರಿ ಕೊಟ್ರಿ ತಿಕ್ಕೋರಿ, ಭಾರಿ ಹೊಡಿತಾರ ಒಟ್ಟಾರಿ. ಮತ್ತು ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಸ್ನೇಹಿತರೆ. ವಾವ್ ನೋಡ್ರಿ ಡ್ರೈ ಫ್ರೂಟ್ಸ್ ವಾಸನೆ ಘಮ ಬರಾಕತೈತಿ ಸ್ನೇಹಿತರೆ. ನೋಡ್ರಿ ಡ್ರೈ ಫ್ರೂಟ್ಸ್ ತುಪ್ಪದಾಗ ಫ್ರೈ ಆಗೈತ್ರಿ. ಈಗ ಇದನ್ನ ಪಕ್ಕದಾಗ ಇಟ್ಕೋತೀನಿ ರೀ ಸ್ನೇಹಿತರೆ. ಕುಕ್ಕರ್ ಆಗೈತಿ ನೋಡ್ರಿ, 3 ವಿಜಿಲ ಹೊಡಿಸಿವ್ರಲ್ಲ ಆ ರೀತಿ ಕುಕ್ಕರ್ ಬಿಚ್ಚುನ್ರಿ. ಈಗ ನೋಡಿ ಸ್ನೇಹಿತರೆ ಕುಕ್ಕರ್ ಬಿಚ್ಚಬೇಕು. ವಾವ್ ನೈಸ್ ಆಗಿತ್ರಲ್ಲ. ಈಗ ಇದನ್ನ ಮೆತ್ತಗೈತಿ ನೋಡ್ರಿ ಪೂರ್ತಿ ರೀ. ಈಗ ಇದನ್ನ ತಿರುವಾಡಿ ಏನೈತಿ ನುಣುಚು ಮಾಡ್ಕೊಂಡ್ರಿ. ಈಗ ಸ್ನೇಹಿತರೆ ನೋಡ್ರಿ ಈಗ ಹೆಸರುಬೇಳೆ ನೈಸ್ ಸೂಪರ್ ಆಗೈತ್ರಿ ಕುಕ್ಕರ್ನ್ಯಾಗ. ಈಗ ನೆಕ್ಸ್ಟ್ ಏನ್ ಮಾಡೋದಂದ್ರ ರೀ ಸ್ನೇಹಿತರೆ, ಬರ್ಸನ್ ಮ್ಯಾಗ ಈಗ ಪಾತ್ರೆ ಇಟ್ಕೊಂಡ್ರಿ. ಬೆಲ್ಲ ಕರ್ಸ್ಕೊಂಡಿದ್ರಲ್ಲ, ಬೆಲ್ಲದ ನೀರು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಈಗ ಬೆಲ್ಲದ ನೀರು ಹಾಕೊಂಡಿನಿ ಸ್ನೇಹಿತರೆ. ಈಗ ಮುಂದೆ ನೆಕ್ಸ್ಟ್ ಏನ್ ಮಾಡೋದಂದ್ರ ಈಗ ನೋಡ್ರಿ ಬೆಲ್ಲದ ನೀರು ಹಾಕೊಂಡಿನ್ರಲ್ಲ, ಈಗ ಹೆಸರುಬೇಳೆ ಹಾಕೋತೀನಿ ನೋಡ್ರಿ. ಈಗ ಕುಕ್ಕರ್ನಲ್ಲಿ ಕುದಿಸಿರುವಂಥ ಹೆಸರುಬೇಳೆಯನ್ನು ಹಾಕೊಳಕತ್ತೀನಿ ಸ್ನೇಹಿತರೆ. ಹೆಸರುಬೇಳೆ ಹಾಕೊಂಡಿ ನೋಡ್ರಿ ಪೂರ್ತಿ ರೀ. ಬೆಲ್ಲದ ನೀರು ಐತ್ರಲ್ಲ, ಬೆಲ್ಲದ ನೀರೊಳಗ ಹೆಸರುಬೇಳೆ ಹಾಕೊಂಡಿನಿ. ಕುಕ್ಕರ್ ಕಚ್ಚಂಡು ಹೆಸರುಬೇಳೆ ಈಗ ಸ್ವಲ್ಪ ತಿರುವಾಡಿ ಎಲ್ಲ ಸಂಪೂರ್ಣ ಮಿಕ್ಸ್ ಆಗ್ಬೇಕ್ರಿ. ಬೆಲ್ಲದ ನೀರೊಳಗೆ ಏನೈತಿ ಹೆಸರುಬೇಳೆ ಮಿಕ್ಸ್ ಆಗ್ಬೇಕು. ಒಂದ್ ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ ಇದನ್ನೀಗ ಸ್ನೇಹಿತರೆ. ನೋಡ್ರಿ ಹೆಸರುಬೇಳೆ ಪಾಯಸ ನೋಡ್ರಿ ಕುದಿಯಾಕತ್ತೈತಿ ನೋಡ್ರಿ, ಪಕ ಕುದಿಯಾಕತ್ತೈತ್ರಿ. ಈಗ ಸ್ವಲ್ಪ ಸಣ್ಣ ಮಾಡೋಣ್ರಿ. ಈಗ ಸಣ್ಣ ಮಾಡಿ ಏನೈತ್ರಲ್ಲ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರ್ಕೊಂಡಿರ್ಲ ಅದು ಕೂಡ ಆರೈತಿ ನೋಡ್ರಿ. ಈಗ ಹಾಕೋತೀನಿ ನೋಡ್ರಿ. ಡ್ರೈ ಫ್ರೂಟ್ಸ್ ಹಾಕೊಂಡಿನಿ ಸ್ನೇಹಿತರೆ. ಈಗ ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಈಗ ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೊಂಡಿ. ನಾ ಈಗ ನೆಕ್ಸ್ಟ್ ಏಲಕ್ಕಿ ನೋಡ್ರಿ ಪೌಡರ್ ಮಾಡ್ಕೊಂಡು ಏಲಕ್ಕಿ ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನತ್ತ. ಈ ಏಲಕ್ಕಿ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಆಕತಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ಇದ್ರಾಗ ಏನೈತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏಲಕ್ಕಿ ಉಪಯೋಗಿಸ್ರಿ ಸ್ನೇಹಿತರೆ. ಈಗ ನೋಡ್ರಿ ಕೈಯಾಡ್ಸಕತ್ತೀನಿ, ತಿರುಗಾಡಕತ್ತೀನಿ, ಪೂರಾ ಮಿಕ್ಸ್ ಆಗ್ಬೇಕ್ರಿ. ಡ್ರೈ ಫ್ರೂಟ್ಸ್ ಏಲಕ್ಕಿ ಎಲ್ಲ ಕೂಡ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಈಗ ಕುದಿಸ್ರಿ ನೀವು ಇದನ್ನ ಇದೇ ರೀತಿ ಮಾಡಕತ್ರಿ, ಇದೇ ರೀತಿ ಮಾಡ್ರಿ. ರುಚಿಯಾದ ಬಿಸಿಯಾದ ಹೆಸರುಬೇಳೆ ಪಾಯಸ ನೋಡ್ರಿ ಕುದಿಯಾಕತ್ತೈತಿ, ತಯಾರೈತಿ. ಮತ್ತು ಇದು ಕಪ್ ಎದಕ್ಕಾಗೈತಂದ್ರೆ ರೀ ಸಾವಯವ ಬೆಲ್ಲ ಹಾಕಿನ್ರಿ. ಸಾವಯವ ಬೆಲ್ಲ ಹಾಕಿದಕ್ಕ ಸ್ನೇಹಿತರೆ ಕಪ್ಪಗೈತ್ರಿ. ಇದರ ಕೆಮಿಕಲ್ ಇರಂಗಿಲ್ರಿ, ಯಾವುದೇ ರೀತಿ ಕೆಮಿಕಲ್ ಇರಾರಂತ ಮಾಲಿಂಗ್ಪುರದ ಸಾವಯವ ಬೆಲ್ಲ ಸ್ನೇಹಿತರೆ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಮಾಲಿಂಗ್ಪುರ ಅಂದ್ರೆ ಭಾರಿ ಫೇಮಸ್ ರೀ ಸಾವಯವ ಬೆಲ್ಲಕ್ಕ. ಈಗ ನೋಡ್ರಿ ಹಾಕೊಂಡಿನ್ರಲ್ಲ. ಈಗ ಇದನ್ನ ವಾವ್ ನೈಸ್ ಸೂಪರ್ ವಂಡರ್ಫುಲ್ ಆಗೈತಿ. ಒಂದು ಬಟ್ಲಿಗೆ ಸರ್ವ್ ಮಾಡ್ತೀನಿ ರೀ ಸ್ನೇಹಿತರೆ. ಬಿಸಿಯಾದ ರುಚಿಯಾದ ಎಲ್ಲರೂ ಇಷ್ಟಪಡುವಂಥ ಹೆಸರುಬೇಳೆ ಪಾಯಸ ತಯಾರಾಗತ್ತೆ ನೋಡ್ರಿ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳತ್ತೀನಿ, ಎಲ್ಲರೂ ಇಷ್ಟಪಡ್ತಾರು. ಇದೇ ರೀತಿ ನೋಡಿ ಸರ್ವ್ ಮಾಡ್ಕೊತೀನಿ. ಈಗ ಸ್ನೇಹಿತರೆ ರುಚಿಯಾದ ಬಿಸಿಯಾದ ಹೆಸರುಬೇಳೆ ಪಾಯಸ ನೋಡ್ರಿ 4 ಬೌಲ್ಗೆ ಇದು ಮಾಡಿ ಸರ್ವ್ ಮಾಡೀನಿ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಹೆಂಗೈತ. ಈಗ ಹೆಸರುಬೇಳೆ ಪಾಯಸ ತಯಾರಾಗೈತಿ. ಈ ಉದಯ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾನೆ ಹೆಂಗಾಯ್ತಾ, ಟೇಸ್ಟ್ ಮಾಡೋಣ. ಉದಯ ತಗೋರಪ್ಪ ಹಂಗಾರ ಹೆಂಗಾಯ್ತು ನೋಡು, ಕೊಡ್ತೀನಿ ಕೈಯಾಗ ಕೊಡ್ತೀನಿ ಅಪ್ಪ. ತಗೋ ಟೇಸ್ಟ್ ಮಾಡಿ ಹೆಂಗಾಯ್ತು ನೋಡು. ನಾನು ಕೂಡ ಟೇಸ್ಟ್ ಮಾಡ್ತೀನಂತ, ನೀವು ಕೂಡ ಮನ್ಯಾಗ ಮಾಡಿದ್ರಂದ್ರೆ ಹೆಸರುಬೇಳೆ ಪಾಯಸ ಇದು ಮಾಡಿ ಟೇಸ್ಟ್ ಮಾಡ್ರಿ. ಹೆಂಗಾಯ್ತು ನೋಡಪ್ಪ, ಮೊದಲು ನೀ ತಿನ್ನು. ಮಸ್ತ್ ಐತ್ಲಿ. ಆಹಾ ಸೂಪರ್ ನೋಡ್ರಿ, ವಂಡರ್ಫುಲ್ ನೈಸ್ ಆಗೈತ್ರಿ ಹೆಸರುಬೇಳೆ ಪಾಯಸ.
ಆ ಬಾದಾಮ ಕಾಜು ಮತ್ತು ಗಸಗಸೆ ಭಾರಿ ಆಗೈತ್ರಿ. ಬಾಯಾಗ ಬರಾಗತ್ತೆ ನೋಡ್ರಿ. ಟೇಸ್ಟಿ ಫುಲ್ ಆಗೈತೆ ಸ್ನೇಹಿತರೆ. ನೋಡ್ರಿ ನೀವು ಕೂಡ ಹೆಂಗ ಮಾಡಿ ಹೆಂಗೈತೆ ಇದು ಮಾಡಿ ಕಮೆಂಟ್ ಮಾಡ್ರಿ. ಈ ಹೆಸರುಬೇಳೆ ಪಾಯಸ ವಿಡಿಯೋನ ಎಂಡ್ ಮಾಡ್ತೀನಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.